ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಮಂಡೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಊರಲ್ಲಿ ಜಾತ್ರೆ ಇದೆ, ಅಂದರೆ ಮೊಹರಂ ಮಾಡ್ತಾರಲ್ವ, ಬಾಬಾಯ್ ಹಬ್ಬ ಅಂತ ಕೂಡ ಕರೀತಾರೆ ನಮ್ಮೂರಲ್ಲಿ. ಮೊಹರಂ ಅಂತ ಮುಸ್ಲಿಮ್ಸ್ ಅವ್ರು ಹೇಳ್ತಾರಲ್ವ, ನಾವು ಬಾಬಾಯ್ ಹಬ್ಬ ಅಂತ ಕರಿತೀವಿ. ಊರಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಅಪ್ಪ ಫೋನ್ ಮಾಡಿಬಿಟ್ಟು ಬಾ ಅಂತ ಅಂದರು. ಎಲ್ಲರೂ ಬನ್ನಿರಿ ಅಂತಂದರು. ಮಕ್ಕಳು ಯಾರೂ ಬರ್ತಾ ಇಲ್ಲ, ಟೆಸ್ಟ್ ಇದೆ ಅಂತೆ, ನಾವು ಬರಲ್ಲ ಅಂತಂದರು. ಇನ್ನು ನಮ್ಮವರಂತೂ ಬರಲ್ಲ. ಸೊ ಹಾಲಿಡೇಸಲ್ಲಿ ಕೂಡ ಹೋಗಲಿಲ್ಲ ಈ ಸಲ. ಎಕ್ಸಾಮು ಸಿರಿಗೆ ಅಂದ್ಕೊಂಡು ಹಂಗೆ ಅದು ಇದು ಅಂದ್ಕೊಂಡು ಇದೇ ಸರೋಯ್ತು. ಈಗ ಹಾಲಿಡೇಸಲ್ಲೂ ಹೋಗಲಿಲ್ಲ, ತುಂಬ ದಿನ ಆಗ್ಬಿಡ್ತು. ಅಕ್ಟೋಬರಲ್ಲಿ ಹೋಗಿದ್ದಿದ್ದಷ್ಟೇ, ಊರಿಗೆ ಹೋಗಲೇ ಇಲ್ಲ. ಅದಕ್ಕೆ ನಾನಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಊರಿಗೆ ಹೋಗ್ಬೇಕಂದ್ರೆ ಗೊತ್ತಲ್ವಾ, ಮನೆಯಲ್ಲಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಲೇಬೇಕು. ಅಂದರೆ ಈ ಸಲ ಮಕ್ಕಳು ಇರ್ತಾರೆ, ಮಾಡ್ಕೊತಾರೆ. ಬಟ್ ಅವರು ಕೂಡ ಸ್ಕೂಲಿಂದ ಬಂದು ಹೋಮ್ವರ್ಕ್ ಅದು ಇದು ಇರುತ್ತೆ, ಕ್ಲೀನ್ ಮಾಡ್ಕೋಬೇಕಂದ್ರೆ ಕಷ್ಟ ಅಲ್ವಾ. ಅದಕ್ಕೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ. ಪಾತ್ರೆ ಎಲ್ಲ ಎಲ್ಲೇದಲ್ಲಿದೆ. ಸ್ವಲ್ಪ ಕೆಲಸ ಇತ್ತು ಅಂತ ಬ್ಯಾಂಕ್ ಹತ್ರ ಹೋಗಿದ್ದೆ. ತಿಂದುಬಿಟ್ಟು ಟಿಫನ್ ಮಾಡಿಬಿಟ್ಟು ಬ್ಯಾಂಕ್ ಹತ್ರ ಹೋದೆ. ಈಗ ತಾನೇ ಬಂದೆ. ಟೈಮ್ ಈಗ 11:30 ಆಗಿದೆ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಹೊರಡೋದೆ. ರೆಡಿ ಆಗೋದಂದರೆ ಏನಿಲ್ಲ, ಇನ್ನೊಂದು ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡ್ತಾ ಇರೋದಷ್ಟೇ. ಡ್ರೆಸ್ ಚೇಂಜ್ ಏನಿಲ್ಲ. ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತಲ್ಲ, ಒಂದೇ ಸಲ ಡ್ರೆಸ್ ಚೇಂಜ್ ಆಗಿದೆ. ಸೊ ಈಗ ಅಡುಗೆ ಮನೆ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ನೋಡಿ ಎಷ್ಟಿದೆ, ಎಲ್ಲೇದಲ್ಲಿದೆ. ಸಿರಿ ಬೇರೆ ಇವತ್ತೇನೋ ಮಾಡ್ಕೊಂಡಿದ್ಲು ಸ್ಪೆಷಲ್, ಏನೋ ಪಾಸ್ತಾ ಏನೇನೋ ಮಾಡಿದ್ಲು. ಆ ಪಾಸ್ತಾ ಏನೇನೋ ಮಾಡಿಬಿಟ್ಟು ಮಾಡ್ಕೊಂಡಿದ್ಲು. ಸೊ ಒಂದಷ್ಟಿದೆ ಪಾತ್ರೆ ಎಲ್ಲ ತೊಳೆದು ಹಂಗೆ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಹೊರಡ್ತೀನಿ. ಮತ್ತೆ ಹೋಗೋಷ್ಟೊತ್ತಿಗೆ ನನಗೂ ಟೈಮ್ ಆಗುತ್ತೆ. ಮಳೆ ಬೇರೆ ಬರೋಂಗಿದೆ, ಗೊತ್ತಿಲ್ಲ, ಮೋಡ ಇದೆ. ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತಲ್ವ. ಸೊ ಸ್ವಲ್ಪ ಬೆಳಕಿದ್ದಂಗೆ ಹೊರಟುಬಿಡೋಣ ಅಂತ. ಮಳೆಯಲ್ಲಿ ಮತ್ತೆ ಸಾಯಂಕಾಲ ಕಷ್ಟ ಆಗುತ್ತೆ. ನಾನು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಒಂದು 5 hours ಆದರೂ ಬೇಕು. ಅದೇ ಸ್ವಂತ ವೆಹಿಕಲಲ್ಲಿ ಹೋದರೆ ಬೇಗನೆ ಆಗುತ್ತೆ. ಒಂದು 4 hours ಹೋಗ್ತೀವಿ ಮನೆಗೆ. ಬಸ್ಸಲ್ಲಿ ಹೋಗೋದಲ್ವ, ಹಾಗಾಗಿ ಇನ್ನೂ ಲೇಟ್ ಆಗುತ್ತೆ. 5 hours ಆಗುತ್ತೆ. ಟೈಮ್ ಬಸ್ ಸಿಕ್ಕಿಲ್ಲ ಅಂದರೆ 6-7 hours ಕೂಡ ಆಗುತ್ತೆ. ಕೋಲಾರಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಕೋಲಾರಿಗೆ ನಮ್ಮೂರಿಂದ 1 hour ಆಗುತ್ತೆ. ಅಲ್ಲಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರಕ್ಕೆ 2.5 hour ಆಗುತ್ತೆ. ಅಲ್ಲಿಂದ ಗೌರಿಬಿದನೂರು 1 hour ಆಗುತ್ತೆ. ಅಲ್ಲಿಂದ ಮತ್ತೆ ನಮ್ಮೂರಿಗೆ. ಅಲ್ಲೇ ಮೇನ್ ಪ್ರಾಬ್ಲಮ್, ಆಟೋಗಳು ಬರಲ್ಲ, ಏನೂ ಇಲ್ಲ. ಸೊ ಈಗ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಆಗ್ತೀನಿ. ಇದೆಲ್ಲ ತೊಳೆದುಬಿಟ್ಟು ಸಿಗ್ತೀನಿ. ಬಾಯ್. ಈಗ ಟೈಮು 1:30 ಆಗಿದೆ. ಈಗ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ. ಹೋಗೋಷ್ಟೊತ್ತಿಗೆ ನಾನು ಸಂಜೆ ಆಗಿರುತ್ತೆ. ಹಾಯ್ ಹಾಯ್ ಹಾಯ್. ಮಾತಾಡು ಹಾಯ್ ಫ್ರೆಂಡ್ಸ್. ಬರೋಷ್ಟೊತ್ತಿಗೆ ನನ್ನ ತಂಗಿ ನೋಡ್ರಿ ಎಷ್ಟು ಕೆಲಸ ಇಟ್ಕೊಂಡು ಅಡ್ಗೆ ಮಾಡಿ ಇಕ್ತೀರಾ. ಬರೋಷ್ಟೊತ್ತಿಗೆ ಕಶ್ಕೊಂಡಿರ್ತಾರಂತ ಅಡ್ಗೆ ಮಾಡಕ್ ಇಕ್ಕವಳು. ಇನ್ನು ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಅಂತ ಇಕ್ಕವಳೆ. ನಾನು ನೋಡ್ರಿ ಗುಂಡು ಮುಂದೆ ಇದ್ದೀನಿ. ಖಾರ ರುಬ್ತಾರಲ್ಲ ಗುಂಡು, ನಮ್ಮ ಮನೇಲಿ ಯಾವ ತರ ಗುಂಡು ಅಂತ ತೋರಿಸ್ತೀನಿ. ಇದು ನಮ್ಮ ಗುಂಡು. ನಗ್ಬೇಡ್ರಿ ಯಾರು ನೋಡಿ. ಹಿಂಗ್ ರುಬ್ಬೋದೆ. ಹೌದಾ? ಅದು ನಮ್ಮ ಮೂಲೆ ಯಾಕೋ ಹಿಂಗಿದೆ ಅಂತ. ನಮ್ಮ ಸೈಡ್ ಇರೋದು ಈ ತರ ಹೊರಡೆ ಹಿಂಗ್ ರುಬ್ಬೋದು. ನಮ್ಮ ಕೋಲಾರ ಸೈಡ್ ಈ ತರದ್ದೆಲ್ಲ ಇರೋದಿಲ್ಲ ಗುಂಡು, ಹೊರಳು. ಆ ಕಡೆ ಎಲ್ಲ ಈ ಕಡೆ ಎಲ್ಲ ಈ ತರ ಗುಂಡುಗಳೇ. ತಿನ್ನೋಕ್ ಬಂಗಾರಿ ನನ್ಗಾಗೋಗಿದೆ 5 ನಿಮಿಷಕ್ಕೆ. ಇರಮ್ಮ.
ಬಸ್ಸಾರು ರೆಡಿ, ರೈಸ್ ಕೂಡ ರೆಡಿ. ಬಸ್ಸಾರು ಒಬ್ಬಟ್ಟು ಸಾರು, ಆ ಬಸ್ಸಾರು ಥರ ಸ್ಮೆಲ್ ಬರ್ತೈತೆ. ಒಬ್ಬಟ್ಟು ಇನ್ನೂ ಮಾಡಿಲ್ಲ, ನಂಗೆ ಹಶ್ವಾಗ್ತಾಯಿದೆ. ನಾನು ಖಾರ ರುಬ್ಬಿದ್ನಲ್ಲ, ನನ್ನ ತಂಗಿ ಪಾಪ ಒರೆಸಿ ಕ್ಲೀನ್ ಮಾಡ್ತಾಳೆ. ನಾವು ಆ ಕಡೆಗೆಲ್ಲ ತಳ್ಳಾಕ್ಬಿಟ್ಟಿದ್ದೀವಿ ನೀರು ತೊಳೆಯೋವಾಗ, ಅದಕ್ಕೆ ಅವಳು ಕ್ಲೀನ್ ಮಾಡ್ತಿದ್ದಾಳೆ. ನಂಗೆ ಹಶ್ವಾಗ್ತಾಯಿದೆ. 12:30 ಎಲ್ಲ ಏನು ತಿಂದಿದ್ದು ಒಂಚೂರು ಅಷ್ಟೆ, ಮತ್ತು ತಿಂದಿಲ್ಲ. ಫಸ್ಟ್ ತಿಂದ್ಬಿಟ್ಟು ಅನ್ನ ಸಾರು, ಆಮೇಲೆ ಒಬ್ಬಟ್ಟು ನಿಧಾನಕ್ಕೆ ಮಾಡ್ಕೊಂಡು ತಿನ್ನೋದು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಯೋ ಹೊತ್ತಿಗೆ ದೇವ್ರ ಪೂಜೆಗಳು ಸ್ಟಾರ್ಟ್ ಆಗ್ತಾಯಿತ್ತು. ಇಲ್ಲಿ ತಗೊಂಡು ಹೋಗ್ತಿದ್ದಾರಲ್ವ, ಅದು ಹೂವಿನ ಬಾಸಿಂಗ ದೇವರಿಗೆ ಹಾಕೋದಕ್ಕೆ, ಅಂದರೆ ಬಾವಯ್ಯ ಅಂತ ಹೇಳ್ತೀವಲ್ವ, ಆ ದೇವರಿಗೆ ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರೆ ಅವರು ಎಲ್ಲರೂ ಕೂಡ ಈ ರೀತಿ ದೇವರಿಗೆ ಹೂವು ಅಲಂಕಾರ ಮಾಡಿಸೋದಕ್ಕೆ, ಅದರ ಹೆಸರು ಬಾಸಿಂಗ ಅಂತ ಕರೀತಾರೆ. ಅದನ್ನು ಮಾಡಿಸಿರ್ತಾರೆ. ಅದನ್ನು ತಗೊಂಡು ಹೋಗೋದಕ್ಕೆ ಅವ್ರ ಮನೆ ಹತ್ರನೇ ಬಂದು ಈ ರೀತಿ ತಗೊಂಡು ಹೋಗ್ತಾರೆ. ಅದನ್ನು ತಗೊಂಡೋಗಿ ದೇವರಿಗೆ ಎಲ್ಲ ಯಾರ್ಯಾರು ಮಾಡಿಸಿರ್ತಾರೋ ಎಲ್ಲ ಹೂವಿನೂ ಕೂಡ ಅಲಂಕಾರ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಆಲ್ರೆಡಿ ಕೆಂಡಗಳು ಹಚ್ಚಿದ್ರು, ಅಂದರೆ ಅಗ್ನಿಕುಂಡ ಹಾಕ್ತಾರೆ ಅವತ್ತು 9ನೇ ದಿನ ನೈಟು. ಎಲ್ಲರೂ ಆಲ್ರೆಡಿ ಕುಣಿತಾಯಿದ್ರು, ಹಲಗೆ ಹೊಡಿತಿರ್ತಾರೆ. ಹಲಗೆ ಸೌಂಡ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲರೂ ಕೂಡ ಕುಣಿದು ಎಂಜಾಯ್ ಮಾಡ್ತಾಯಿರ್ತಾರೆ. ನಾವು ದೇವ್ರ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಇದ್ವಿ ಅಷ್ಟೇ. ಆಮೇಲೆ ಬಂದು ಮಲಗಿಬಿಟ್ವಿ. ರಾತ್ರಿ ಎಲ್ಲ ಕೂಡ ಯಾರೂ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡ್ದಿರ ಈ ಥರ ರಾತ್ರಿ ಎಲ್ಲ ವೇಷಗಳೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿರ್ತಾರೆ. ಇಲ್ಲಿ ಅಗ್ನಿಗುಂಡ ಆಲ್ರೆಡಿ ಹಾಕಿದ್ದಾರೆ ನೋಡಿ. ಈ ಕಟ್ಟಿಗೆ ಎಲ್ಲ ಕೂಡ ಬೆಳಗ್ಗೆವರೆಗೂ ಉರಿಯುತ್ತೆ. ಬೆಳಗ್ಗೆ ಇದನ್ನು ತೆಗಿತಾರೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಉರಿತಾ ಇರುತ್ತೆ. ಆನಂತರ ದೇವ್ರನ್ನ ಎತ್ಕೋತಾರೆ. ಯಾರಿಗಾದರೂ ಮೈ ಮೇಲೆ ದೇವ್ರು ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ರೀತಿ ಎತ್ತಾರೆ. ಅದರೊಳಗಡೆ ಎತ್ಕೊಂಡಿದ್ದಾರಲ್ಲ, ಅಲ್ಲಿದ್ರ ಒಳಗಡೆ ಒಬ್ಬರು ಇರ್ತಾರೆ, ಆ ವ್ಯಕ್ತಿಗೆ ದೇವ್ರು ಬಂದಿರುತ್ತೆ ಅಂತ ಹೇಳ್ತಾರೆ. ಒಂದು 4-5 ಗಂಟೆವರೆಗೂ ಕುಣಿತಾ ಇರ್ತಾರೆ. ಆಮೇಲೆ ದೇವ್ರನ್ನ ಎತ್ಕೊಂಡು ಬಂದು ಇಲ್ಲಿ ಅಗ್ನಿಕುಂಡ ಹಾಕಿರುತ್ತೆ ಅಲ್ವಾ, ಆ ಕಟ್ಟಿಗೆ ಎಲ್ಲ ಕೂಡ ಉರಿದೋಗಿರುತ್ತೆ. ದೊಡ್ಡದೇನಾದರೂ ಅದರ ಸೈಡ್ಗೆ ಎತ್ತಾಕಿ ಅಗ್ನಿಕುಂಡದಲ್ಲಿ ಓಡಾಡಿಸ್ತಾರೆ. ನಂತರ ಅಲ್ಲಿಂದ ಅವ್ರ ಗುರುಗಳೊಬ್ಬರು ತೀರ್ಕೊಂಡಿದ್ರಂತೆ ಆ ಕಾಲದಲ್ಲಿ, ಅವ್ರ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಮತ್ತೆ ಇನ್ನೂ ಒಂದು ಸಲ ಅಗ್ನಿಕುಂಡದಲ್ಲಿ ಇಳಿತಾರೆ. ನಂತರ ಯಾರ್ದಾದ್ರೂ ಏನಾದರೂ ಹರಕೆಗಳಿದ್ದರೆ ದೇವ್ರ ಹತ್ರ ಕೇಳ್ಕೊತಾರೆ ನೋಡಿ. ಎಲ್ಲ ದೊಡ್ಡದೆಲ್ಲ ಎತ್ತಾಕಿರ್ತಾರೆ, ಚಿಕ್ಕ ಚಿಕ್ಕ ಕೆಂಡಗಳು ಮಾತ್ರ ಇರುತ್ತೆ. ದೇವರು ಬರ್ತಾ ಇದೆ ಈಗ ಅಲ್ಲಿಂದ. ಅದೇ ಪೂಜೆ ಮಾಡ್ಕೊಂಡು ಅವ್ರ ಗುರುಗಳಿಗೆ ಅಲ್ಲಿಂದ ಬರ್ತಾ ಇದ್ದಾರೆ. ಬಂದ ಮೇಲೆ ಮತ್ತೆ ಇನ್ನೊಂದು ಸಲ ಅಗ್ನಿಕುಂಡದಲ್ಲಿ ಇಳಿತಾರೆ. ನಂತರ ಅಲ್ಲಿ ನಿಂತಿರ್ತಾರೆ. ಆಗ ನಮ್ಮ ಹರಕೆಗಳೇನಾದರೂ ಇದ್ದರೆ ದೇವ್ರ ಹತ್ರ ಹೋಗಿ ಕೇಳಿಕೊಂಡ್ರೆ ಅದು ನಡೆಯುತ್ತಾ ಇಲ್ವಾ ಅಂತೇಳ್ಬಿಟ್ಟು ನಮಗೆ ಸನ್ನೆ ಮೂಲಕ ತಿಳಿಸ್ತಾರೆ. ಮತ್ತು ಮಕ್ಕಳಾಗದೇ ಇರೋರು ಕೂಡ ಹರಕೆ ಮಾಡಿಕೊಂಡು ದೇವ್ರ ಹತ್ರ ಕೆಂಡಗಳನ್ನು ಮೇಲೆ ಹಾಕಿಸ್ತಾರೆ. ಮೇಲೆ ಅಂತಂದರೆ ನಾವು ಒದ್ದೆ ಬಟ್ಟೆಯಲ್ಲಿ ಇರ್ತೀವಿ, ನಮ್ಮ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕಿ ಕೆಂಡಗಳು ಹಾಕ್ತಾರೆ. ಕೆಂಡ ಹಾಕ್ತಿದ್ದಾಗೇ ನೀರು ಕೂಡ ಉಯ್ತಾರೆ. ಆ ರೀತಿ ಮಾಡ್ತಾರೆ. ಇಲ್ಲಿ ಕೂಡ ಒಬ್ಬರು 2-3 ಹಾಕ್ಸ್ಕೊಂಡು ನಾನು ಒಬ್ರದ್ದು ಮಾತ್ರ ನೋಡಿದೆ. ಆಮೇಲೆ ನಾವು ಮನೆಗೆ ಬಂದುಬಿಟ್ವಿ ನೋಡಿ. ಇಲ್ಲಿ ಕೆಂಡದಲ್ಲಿ ಈ ಥರ ಇಳಿದು ಸ್ವಲ್ಪ ಹೊತ್ತು ಓಡಾಡಿಸ್ತಾರೆ. ನಂತರ ಸ್ಟಾರ್ಟ್ ಮಾಡ್ತಾರೆ. ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಕೇಳ್ಕೊಬೋದು. ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ದೇವ್ರ ಹತ್ರ ಕೇಳಿದಾಗ ಅದಾಗುತ್ತಾ ಇಲ್ವಾ ಅನ್ನೋದನ್ನು ದೇವರು ಹೇಳ್ತಾರೆ ಅಂತ ಹೇಳ್ತಾರೆ. ನಾನು ಕೂಡ ಇದನ್ನು ನೋಡಿದ್ದು ಇದೇ ಫಸ್ಟ್ ಟೈಮ್. ನಾ ಚಿಕ್ಕವಾಗಿಂದ ಕೂಡ ಮಾಡ್ತಾಯಿದ್ರು. ಈ ಥರ ಮುಂಜಾನೆ ಬಂದು ನಾವೆಂದೂ ನೋಡ್ತಾ ಇರಲಿಲ್ಲ. ಈ ಸಲ ನೋಡೋಣ ಅಂತೇಳ್ಬಿಟ್ಟು ಹೋದ್ವಿ ನೋಡಿ. ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಕೆಂಡ ಹಾಕ್ಸ್ಕೊತಿದ್ದಾರೆ, ಕಾಣಿಸ್ತಿದೆ ಅಲ್ವ ಯಾವ ರೀತಿ ಅಂತ. ಹೀಗೆ ಹಾಕ್ಸ್ಕೊತಾರೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೇ ನಿಲ್ಲಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.